ಭಾ 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 ಇದು ದಿಲೀಪ್ ಅವರು ಮೇನ್ ಲೀಡ್ರಲ್ಲಿ ಆ್ಯಕ್ಟ್ ಮಾಡಿ ಮೋಹನ್ ಲಾಲ್ ಅವರು ಕ್ಯಾಮಿಯೋ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಈಗ ಈ ಸಿನಿಮಾ ZEE5ನಲ್ಲಿ ಕನ್ನಡ ಭಾಷೆಯಲ್ಲಿ ಸ್ಟ್ರೀಮ್ ಆಗ್ತಿದೆ. ಇನ್ನು ಸಿನಿಮಾ ನೋಡಿದಾದ್ಮೇಲೆ ಸಿನಿಮಾ ಕೊಟ್ಟ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳೋದಾದ್ರೆ, ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಸಿನಿಮಾದಲ್ಲಿ ಲಾಜಿಕ್ ಇಲ್ಲ, ಲಾಜಿಕ್ನ ಸೈಡಿಗಿಟ್ಟು ಮ್ಯಾಜಿಕ್ ಜೊತೆ ಸಿನಿಮಾನ ನೋಡಿ, ಆವಾಗ ಸಿನಿಮಾ ಇಷ್ಟ ಆಗ್ಬಹುದು. ಇನ್ನು ಇದರ ಒನ್ಲೈನ್ ಸ್ಟೋರಿ ಕಡೆ ಬರೋದಾದ್ರೆ, ಕೇರಳದ CM ಪ್ರಮಾಣ ವಚನ ಸ್ವೀಕಾರ ಟೈಮ್ನಲ್ಲೇ ಒಬ್ಬ ಕಾಮನ್ ಮ್ಯಾನ್ ಕಿಡ್ನಾಪ್ ಮಾಡ್ತಾನೆ. ಆ್ಯಂಡ್ ಆ ರೀತಿ ಕಿಡ್ನಾಪ್ ಮಾಡಿದ ವ್ಯಕ್ತಿಯನ್ನ ಸಿನಿಮಾದ ಸ್ಟಾರ್ಟಿಂಗ್ನಲ್ಲೇ ತೋರಿಸ್ತಾರೆ. ಆದರೆ ಏನಂದರೆ ಅವನು ಕಿಡ್ನಾಪ್ ಮಾಡಿರೋದು ಯಾಕೆ, ಅದರಿಂದ ಅವನಿಗೆ ಯೂಸ್ ಏನು ಅಂತ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಇದರ ಪಾಸಿಟಿವ್ ಕಡೆ ಬರೋದಾದರೆ, ಸಿನಿಮಾದಲ್ಲಿ ಅಂತ ಹೇಳಿಕೊಳ್ಳುವ ರೇಂಜಿಗೆ ಪಾಸಿಟಿವ್ ಅಂತ ಏನೂ ಇಲ್ಲ. ಇರೋ ಒಂದೆರಡು ಆ್ಯಕ್ಷನ್ ಸೀನ್ಸ್ಗಳು ಇಷ್ಟ ಆಯಿತು ಬಿಟ್ಟರೆ ಹೋಲ್ ಆಫ್ ದ ಸಿನಿಮಾ ನನಗೇನು ಕೂಡ ಪಾಸಿಟಿವ್ ಅಂತ ಕಾಣಿಸ್ಲೇ ಇಲ್ಲ. ಕಾಮಿಡಿ ವಿಷಯ ಏನು ಅಂದರೆ, ಸಿನಿಮಾದ ಡೈರೆಕ್ಟರ್ ಫಸ್ಟಿಗೆ ಸಿನಿಮಾದಲ್ಲಿ ಲಾಜಿಕ್ನ ಬಿಟ್ಟು ಮ್ಯಾಜಿಕ್ ಜೊತೆ ಸಿನಿಮಾನ ನೋಡಿ ಅಂತ ಹೇಳಿದ್ದೆ ಈ ಸಿನಿಮಾಗೆ ಮೇನ್ ಪ್ಲಸ್ ಪಾಯಿಂಟ್. ಇನ್ನು ಈ ಸಿನಿಮಾದ ನೆಗೆಟಿವ್ಸ್ ಕಡೆ ಬರೋದಾದರೆ, ಸಿನಿಮಾದಲ್ಲಿ ನೆಗೆಟಿವ್ ಅಂತ ಹೇಳೋದಾದರೆ ಒಂದು ಲಿಸ್ಟೇ ರೆಡಿ ಮಾಡ್ಬೋದು. ಆ ರೀತಿ ಈ ಸಿನಿಮಾದಲ್ಲಿ ನೆಗೆಟಿವ್ಸ್ ಎದ್ದು ಕಾಣ್ತವೆ. ಮೇಯ್ನ್ ಆಗಿ ಪ್ರಾಪರ್ ಆದಂಥ ರೈಟಿಂಗ್ ಇಲ್ಲ, ಸ್ಕ್ರೀನ್ ಪ್ಲೇ ಇಲ್ಲ, ಎಕ್ಸಿಕ್ಯೂಷನ್ ಅಂತೂ ಮೊದಲೇ ಇಲ್ಲ. ಸಿನಿಮಾದಲ್ಲಿ ಬರುವಂಥ ಕ್ಯಾರೆಕ್ಟರ್ಸ್ಗಳನ್ನು ಹಾಗೆ ಆ ಕ್ಯಾರೆಕ್ಟರ್ಸ್ಗಳಿಗೆ ಕೊಟ್ಟಿರುವಂಥ ಸಿಚುವೇಶನ್ಗಳನ್ನು ತುಂಬ ಲೇಸಿಯಾಗಿ ಕ್ರಿಂಜಿಯಾಗಿ ಬರ್ಕೊಂಡಿದ್ದಾರೆ. ಯಾವುದಕ್ಕೂ ಕೂಡ ಪ್ರಾಪರ್ ಲಾಜಿಕ್ ಅನ್ನೋದು ಇರೋದಿಲ್ಲ. ಎಸ್, ಅವರೇ ಹೇಳಿದ್ದಾರೆ ಸಿನಿಮಾದಲ್ಲಿ ಲಾಜಿಕ್ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ. ಆದರೆ ಸ್ವಲ್ಪನಾದರೂ ಇರೋದು ಬೇಡವೇ? ಇಲ್ಲ ಅಂದರೆ ಸಿನಿಮಾ ಯಾವ ರೀತಿ ಕನೆಕ್ಟ್ ಆಗುತ್ತೆ? ಸಿನಿಮಾದ ಆಲ್ಮೋಸ್ಟ್ ಸೀನ್ಸ್ಗಳಲ್ಲಿ ದಿಲೀಪ್ ಅವರ ಹಳೆ ಸಿನಿಮಾಗಳ ರೆಫರೆನ್ಸ್ನ ಯೂಸ್ ಮಾಡಿಕೊಂಡು ಸೀನ್ಸ್ಗಳನ್ನು ಬೆಟರ್ ಆಗಿ ಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಇದರಲ್ಲಿ ಕೆಲವೊಂದು ಚೆನ್ನಾಗಿ ವರ್ಕ್ ಆಯಿತು, ಇನ್ನು ಕೆಲವು ಸ್ವಲ್ಪ ಇರಿಟೇಟ್ ಅನಿಸ್ತು. ಇನ್ನು ಓವರಾಲ್ ಆಗಿ ಹೇಳೋದಾದರೆ ಸಿನಿಮಾದಲ್ಲಿ ನನಗಂತೂ ಏನೂ ಕೂಡ ವರ್ಕ್ ಆಗಲಿಲ್ಲ. ಇನ್ನು ಸಿಂಪಲ್ ಆಗಿ ಹೇಳೋದಾದರೆ ಈ ಸಿನಿಮಾ ಆ್ಯಾವ್ರೇಜಲ್ಲಿ ಬಿಲೋ ಆ್ಯಾವ್ರೇಜ್ ಸಿನಿಮಾ. ಕೊಡೋ ಟೈಮ್ಗೆ ಸಿನಿಮಾ ವರ್ತಿಲ್ಲ. ಇದರ ಬದಲಾಗಿ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾಗಳು OTTಯಲ್ಲಿ ಸಿಗ್ತವೆ. ಸೊ ಒಂದ್ಸರಿ ಅವುಗಳ ಕಡೆಗೆ ಕಣ್ಣಾಯಿಸಿ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದಂಥ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.